ಈ ಹಿಂದೆಯಿಂದನೂ ಕೂಡ ಮೈಸೂರು ಭಾಗದಲ್ಲಿ ಒಂದು ಅಸಮಾಧಾನ ಇತ್ತು. ಏನಪ್ಪಾ ಅಸಮಾಧಾನ ಅಂತ ಅಂದ್ರೆ, ಪತ್ರಕರ್ತರ ಸಂಘದ ಕಚೇರಿ ಒಳಗೆ ದಿನಪೂರ್ತಿ, ಹಾಗೆ ನಾಗೇಶ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ನಮೋ ನಮೋ ಸಿದ್ಧಿ ಪ್ರದಾಯಕ ನಮೋ ನಮೋ ಆದಿ ಗಣೇಶ ಆದಿ ಗಣೇಶ ಆದಿ ಗಣೇಶ ನಮೋ 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 ನಮೋ. ಧನ್ಯವಾದ. ಬನ್ನಿ ಬನ್ನಿ ಜನ ಹಾಗೆ ಇನ್ನೊಂದ್ಸಲ ಇಟ್ಕೊಳ್ಳಿ ಸರ್ ಇಟ್ಕೊಳ್ಳಿ ಸರ್ ತಾವು ಹಾಗೆ ಅಮರ್ನಾಥ್ ಸರ್ ಹಾಗೆ ಕೈ ಇಟ್ಕೊಳ್ಳಿ ದಯಮಾಡಿ. ಎಲ್ಲರಿಗೂ ಅವಕಾಶಗಳಾಗಲಿ. ಎಸ್ ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೂಡ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಸಂಘ ಸಂಸ್ಥೆ ಮುಖಂಡರುಗಳು ತಾವಿಲ್ಲ. ಶಶಿಕಾಂತ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಬಂಧುಗಳೇ, ಇಂದಿನ ಕಾರ್ಯಕ್ರಮದ ಪ್ರಮುಖ ಘಟ್ಟ ಇನ್ನೇನು 2 ನಿಮಿಷದಲ್ಲಿ ಶುರು ಆಗ್ತಾ ಇದೆ. ತಮ್ಮೆಲ್ಲರೂ ಕೂಡ ಗೊತ್ತಿದೆ ಇವತ್ತಿನ ಸಭೆಗೆ ತಾವೆಲ್ಲರೂ ಕೂಡ ಯಾಕೆ ಬಂದಿದ್ದೀವಿ. ಅವರು ಕೂಡ ಬರಬೇಕು ಅಂತ ಕೇಳ್ತೇನೆ. ಹಾಗೆ ಸಂಘಟನಾ ಕಾರ್ಯದರ್ಶಿ ಆಗಿದ್ದ ಸಿದ್ದಿಕ್ ಸ್ವಾಮಿ ಹಾಗೆ ಪ್ರಕಾಶ್ ರಾವ್ ಇಲ್ಲ ಅದೇ ಹೋಗಿ ಹಾಗೆ ರಾಜ್ಯಾಧ್ಯಕ್ಷರು ಧನ್ಯವಾದ. ಪ್ರಸನ್ನ ಅವರು ಬಂದ ಏನಿದೆ ಮೊದಲು ಅದನ್ನ ತಿಳ್ಕೊಂಡು ಅದಕ್ಕೆ ಏನು ಮಾಡ್ಬೋದು ಅಂತ ಒಂದು ಸಭೆ ಮಾಡಿ ಅದ್ರ ಮುಂದಿನ ಕಾರ್ಯಕ್ರಮಗಳನ್ನ ಯಾರ್ಯಾರ ಗಮನಕ್ಕೆ ತರಬೇಕು ತಂದು ಅದನ್ನ ಮಾಡೋಣ ಅನ್ನೋ ಒಂದು ಯೋಜನೆಗಳಿದಾವೆ ನಮ್ದು. ಅದೇ ಯಾವ ರೀತಿ ಯೋಜನೆ ಹಾಕೊಂಡಿದ್ದೀರಾ ಸರ್ ಪತ್ರಕರ್ತರಿಗೋಸ್ಕರ? ಪತ್ರಕರ್ತರಿಗೆ ಆಗ್ತಾರ ಈಗ ಮೊನ್ನೆ ಒಂದು ಹಲ್ಲೆ ಆಯ್ತು. ಆ ಹಲ್ಲೆಗಳನ್ನ ಯಾರನ್ನು ಹೋಗಿ ಕೇಳುವಂತವ್ರಿಲ್ಲ ಅಂತದ್ನ ನಮ್ಮ ಸಂಘಟನೆಯಿಂದ ಒಂದು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲೇ ಏನೇ ಅನ್ಯಾಯ ಆಗ್ಬೋದು ಪತ್ರಕರ್ತರ ಮೇಲೆ, ಇಲ್ಲ ಪತ್ರಕರ್ತರಿಗೆ ಯಾವುದೇ ಸವಲತ್ತು ಬರ್ಬೋದು, ಇಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ತೊಂದರೆಗಳಾಗ್ಬೋದು. ಈಗ ನಿಮ್ಗೆ ಗೊತ್ತಿರಂಗೆ ವೈದ್ಯರಿಗೆ ಒಂದು ಕಾನೂನು ಇದೆ, ಹಲ್ಲೆ ಮಾಡಿದ್ರೆ ಹಂಗೆ ವಕೀಲರ ಮೇಲೆ ಹಲ್ಲೆ ಆದ್ರೆ ಒಂದು ಕಾನೂನು ತಂದಿದ್ದಾರೆ. ಅದೇ ತರ ನಮಗೂ ಒಂದು ಕಾನೂನು ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಹೋರಾಟ ಮಾಡ್ಬೇಕು. ಇವತ್ತು ಉದ್ಘಾಟನೆಗೆ ಯಾರು ಬಂದಿದ್ರು ಸರ್? ನಮ್ಮ ರಾಜ್ಯ ಸಂಸ್ಥಾಪಕರು ಹುಲಿ ಅಮರನಾಥ್ ಅವರು ಬಂದಿದ್ರು, ಆಮೇಲೆ ಕುರುಬರ ಸಂಘದ ರಾಜ್ಯಾಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಬಂದಿದ್ರು, ಆಮೇಲೆ ನಾವು ನಮ್ಮ ಮೈಸೂರು ಜಿಲ್ಲಾ ಘಟಕದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಮಾಡಿದೀವಿ. ಒಂದು 80ರಿಂದ 90 ಜನದ ತನಕ ಎಲ್ಲ ಸೇರಿದ್ರು. ನಾನು ಮೈಸೂರು ಜಿಲ್ಲಾ ಅಧ್ಯಕ್ಷನಾಗಿ ಇಲ್ಲಿ ನೇಮಕ ಆಗಿದ್ದೀನಿ. ವಿಜಯ್ ಕುಮಾರ್ ಅಂತೇಳಿ ನನ್ನ ಹೆಸರು.
ಪ್ರಸನ್ನ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಶುಭವಾಗಲಿ ರೇವಣ್ಣವ್ರಿಗೆ ನಮ್ಮೆಲ್ಲರೂ ಬೆಂಬಲ ತುಂಬಿದೆ ಸರ್. ದಯಮಾಡಿ ಈ ಕಡೆ ನೋಡಿ ಸರ್, ಈ ಕಡೆ ನಮ್ಮ ಕಡೆ ಸುಬ್ಬಣ್ಣ. ಆಮೇಲೆ ಕೊಡೋದು ತಗೊಳ್ಳಿ ಸರ್. ಫೋಟೋ ತೆಗಿತಾರೆ. ಸ್ವಾಮಿ ಆಯ್ತು. ಗುರುಪ್ರಸಾದ್ ನೆಕ್ಸ್ಟ್. ಗುರುಪ್ರಸಾದ್ ಶಶಿಕಾಂತ್ ಶೆಟ್ಟಿ ಅವರು ಉತ್ಸಾಹ ನಾಯಕರು. ಉತ್ಸಾಹ ನಿರ್ದೇಶಕರಾಗಿ ನಮ್ಮ ಪ್ರಸನ್ನ ಆದವರು. ಸನ್ಮಾನ ಮಾಡೋಂಥದ್ದು ಒಂದು ಭಾಗ್ಯ ಅದ. ಇಲ್ಲ ಮತ್ತೆ ಸಹಕಾರನೇ ಎತ್ತು ವಿಜಯ್ ಕುಮಾರ್ ಅವ್ರಿಗೆ ನಮ್ನೆಲ್ಲ ಪರಿಚಯ ಮಾಡಿರ್ತಕ್ಕಂಥದ್ದು. ನಿಮ್ಮ ಬೆಂಬಲ ಮಾರ್ಗದರ್ಶನ ನಮ್ಮೆಲ್ಲರ ಮೇಲೂ ಇರಲಿ ಸರ್, ದಯಮಾಡಿ. ಪುನೀತ್ ಕುಮಾರ್ ಅವರು ಬೆಂಗಳೂರಿಂದ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಬಂದಿರತಕ್ಕಂತಹ ಆತ್ಮೀಯರು ಕೂಡ ಸಣ್ಣ ಗೌರವ ಸಮರ್ಪಣೆ ನಮ್ಮ ಜಿಲ್ಲಾ ಘಟಕ. ಹಾಗೆ ಹಾಸನ ತಾಲೂಕು ಘಟಕದ ಅಧ್ಯಕ್ಷರಾಗಿದ್ದಂತಹ ಧರ್ಮೇಂದ್ರ ಕುಮಾರ್ ಅವರು, ಹಾಗೆ ರಾಜ್ಯಾಧ್ಯಕ್ಷರ ಜೊತೆ ಬಂದಿರತಕ್ಕಂಥ ಹೇಮಂತ್ ಕುಮಾರ್ ಸರ್ ಅವರು, ನಮ್ಮ ಕೆಆರ್ ಪೇಟೆ ರವಿ ಅವರು, ಮಾನವ ಹಕ್ಕುಗಳ ಹೋರಾಟ ಸಮಿತಿಯ ವಕೀಲರಾಗಿರ್ತಂತಹ ಹಾಗೆ ನಮ್ಮ ಹಾಸನ ಜಿಲ್ಲೆಯ ಯತೀಶ್ ಅವರು, ಸಕಲೇಶ್ವರ ಶಕೀರ್ ಅಹಮದ್ ಅವರು, ಹಾಗೆ ಭೈರಪ್ಪ ನೆನಪಿನ ಕಾಣಿಕೆ ವಿತರಣೆ ಸನ್ಮಾನ. ಅಂದ್ರೆ ಇಲ್ಲಿ ಒಂದು ಗುಂಪು ಸೃಷ್ಟಿಯಾಗ್ಬಿಟ್ಟಿದೆ ಮೈಸೂರಲ್ಲಿ.